ಬೆಂಗಳೂರಿನ ಜೆಪಿ ನಗರದ ಸಿದ್ದೇಶ್ವರ ಥಿಯೇಟರ್ನಲ್ಲಿ ಬೆಳಗ್ಗೆ ಏನಂತಂದರೆ ಸಂಗೊಳ್ಳಿ ರಾಯಣ್ಣ ಸಿನಿಮಾ ರಿಲೀಸ್ ಆಗಿರ್ತಕ್ಕಂಥದ್ದು ಬೆಳಗ್ಗೆ 7 ಗಂಟೆ ಶೋಗೆ. ಸಹಜವಾಗಿ ಬುಕ್ ಮೈ ಶೋದಲ್ಲಿ ಹೌಸ್ಫುಲ್ ತೋರಿಸ್ತಾ ಇತ್ತು. ಬಟ್ ಆದರೆ ಜನರು ಥಿಯೇಟ್ರಿಗೆ ಬಂದಿಲ್ಲ ಅನ್ನೋಂಥ ರೀತಿಯಲ್ಲಿ ದರ್ಶನ್ ಅವರ ಕೆಲವು ಅಭಿಮಾನಿಗಳು ಸಹಜವಾಗಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ವಿಚಾರವಾಗಿ ಈಗ ವಿತರಕರಾಗಿರ್ತಕ್ಕಂಥ ಬಸವರಾಜ್ ಅವರು ಇದ್ದಾರೆ, ಸೊ ಹಾಗೆ ಅಭಿಮಾನಿಗಳು ಕೂಡ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ಸಹಜವಾಗಿ ಬೆಳಗ್ಗೆ ಅಂದರೆ ಈಗ ಸಿನಿಮಾ ರಿಲೀಸ್ ಆಗಿದೆ, ಒಂದು ರೀತಿ ಎಲ್ಲೋ ವ್ಯವಸ್ಥಿತವಾಗಿ ರಿಲೀಸ್ ಮಾಡಲಿಲ್ಲ ಅನ್ನೋಂಥ ರೀತಿಯಲ್ಲಿ ಅಭಿಮಾನಿಗಳು ಕೆಲವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ವಿತರಕರಾಗಿ ಹೆಂಗೆ ಪ್ಲ್ಯಾನ್ ಮಾಡಿದ್ರಿ? ಮೇನ್ ಥಿಯೇಟ್ರಲ್ಲಿ ರಿಲೀಸ್ ಆಗಲಿಲ್ಲ, ಏನು ಕಾರಣ ಆಯಿತು ಅಂತ? ಮೇನ್ ಥಿಯೇಟ್ರಲ್ಲಿ ರಿಲೀಸ್ ಅನ್ನೋಕ್ಕೆ ಇವತ್ತು ಒಂದು 15-16 ಸಿನಿಮಾ ಇದೆ. ಸೊ ನಾನು ಮಾಗಡಿ ರೋಡ್ ಪ್ರಸನ್ನ ಮಾಡಬೇಕು, ಮೇನ್ ಥಿಯೇಟ್ರ್ ಮಾಡಬೇಕು ಅಂತ ಒಂದು 10-12 ದಿವಸದಿಂದ ಪ್ರಯತ್ನ ಪಡ್ತಾನೇ ಇದ್ದೀನಿ. ಸೊ ಯಾವುದೆಲ್ಲ ಹೊಸಬ್ರು ಸಿನಿಮಾ ಬಂದಾಗ ಅಡ್ವಾನ್ಸ್ ರೆಂಟ್ ತೊಗೊಂಡು ಕೊಟ್ಟಿರ್ತಾರೆ. ಸೊ ಆ ಒಂದು ಇದರಿಂದ ಮೇನ್ ಥಿಯೇಟ್ರ್ ಸಿಗಲಿಲ್ಲ. ಎರಡನೇ ದಿನ ಅಂದರೆ ಮಾಗಡಿ ರೋಡಲ್ಲಿ ಕೆಲವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಿದೆ, ಆದ್ದರಿಂದ ನಾವು ಕೊಡಲ್ಲ ಅಂತ ಅವರು ಹೇಳಿದರು. ಸೊ ಈ ಥರ ಎಲ್ಲ ಒಂದು ಸಮಸ್ಯೆಗಳಾದಾಗ ಮಿಕ್ಕಿದ ಥಿಯೇಟ್ರ್ ಏನಿದೆ 15-16 ಸಿನಿಮಾ ರಿಲೀಸ್ ಆದಾಗ ಇರೋ ಥಿಯೇಟ್ರಿಗೆ ಬರಬೇಕು. ನಾನು ಆ ಉದ್ದೇಶ ಇಟ್ಕೊಂಡು ಫ್ಯಾನ್ಸಲ್ಲಿನೂ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ಥಿಯೇಟ್ರ್ ಸಮಸ್ಯೆ ಹಿಂಗಾಗಿದೆ, ತಮ್ಮ ಅಭಿಮಾನ ನಾನೇನು ಸಿದ್ಧಲಿಂಗೇಶ್ವರ, ಗೋವರ್ಧನ, ಈ ಹರಿನಗರ, ವಿನಾಯಕ ಎಲ್ಲೆಲ್ಲಿ ಮಾಡ್ತಾಯಿದ್ದೀನಿ ಅಲ್ಲಿ ಬಂದು ತಮ್ಮ ಬೆಂಬಲ ಪಡಿಸಿ. ಥಿಯೇಟ್ರ್ ಸಮಸ್ಯೆ ಇದ್ದಾಗ ನಾನು ಮ್ಯಾಕ್ಸಿಮಮ್ 99% ಅಲ್ಲ 100% ಪ್ರಯತ್ನ ಪಟ್ಟೆ, ಸಿಕ್ಕಿಲ್ಲ. ಸೊ ಯಾರಿಗೋ ನನ್ನ ಡಿ ಬಾಸ್ ಫ್ಯಾನ್ಸ್ಗೆ ಏನಾದರೂ ಮನಸ್ಸಿಗೆ ನೋವಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಈ ಸಮಸ್ಯೆ ನಿಮ್ಗೆ ಗೊತ್ತಿರೋದೆ, ನಿಮಗೆ ಗೊತ್ತಿರೋ ವಿಷಯ ಏನಲ್ಲ. ನೀವು ಡಿ ಬಾಸ್ ಫ್ಯಾನ್ಸು ಎಲ್ಲ ಸಿನಿಮಾ ನೋಡ್ತಾ ಇರ್ತೀರ. ಬಟ್ ನನಗೆ ನಿಮಗೂ ನಿರಾಶೆ ಆಗಿದೆ ಅಂತ ನನಗೆ ಗೊತ್ತು. ಮಾಗಡಿ ರೋಡ್ ಪ್ರಸನ್ನ ಆಗಿಲ್ಲ, ಮೇನ್ ಥಿಯೇಟ್ರ್ ಆಗಿಲ್ಲ ಅಂತ ಏನೋ ಪ್ರಯತ್ನ ಪಟ್ಟು ಬರೋ ವಾರ 29ಕ್ಕೆ ಮೇನ್ ಥಿಯೇಟ್ರು ಮತ್ತು ಮಾಗಡಿ ರೋಡ್ ಎಲ್ಲ ಪ್ರಯತ್ನ ಪಟ್ಟು ತಮ್ಮ ಆಸೆನ ಪೂರೈಸ್ತೀನಿ. ಇಲ್ಲೇನಾಗಿದೆ ಒಂದು ಸಮಸ್ಯೆ ಅಂದರೆ ಬುಕ್ ಮೈ ಶೋ ಮತ್ತು ಪೇಟಿಎಮ್ ಅಂತ ಏನಿದೆ ಅಲ್ಲಿ ಒಂದು ಲಿಮಿಟೆಡ್ ಸೀಟ್ಸ್ ಇರುತ್ತೆ. ಆ ಲಿಮಿಟೆಡ್ ಸೀಟು ಬುಕ್ ಆಗಿದ್ದಾವೆ. ಆ ಬುಕ್ ಆದ ತಕ್ಷಣ ಸೋಲ್ಡ್ ಔಟ್ ಅಂತ ಹಾಕಿದ್ದಾರೆ. ಅದರಿಂದನೂ ಕೆಲವು ಜನ ಥಿಯೇಟ್ರೇ ಸೋಲ್ಡ್ ಔಟ್ ಅಂತ ತಿಳ್ಕೊಂಡು ಕೆಲವು ಫ್ಯಾನ್ಸ್ ಬಂದಿರೋಕ್ಕೂ ಇಲ್ಲ. ಸೊ ಆ ಥರ ಬೇರೆ ಯಾವುದೇ ಒಂದು ಸಮಸ್ಯೆ ಇಲ್ಲ. ಇಷ್ಟೊಂದು ನಮ್ಮ ಡಿ ಬಾಸ್ ಫ್ಯಾನ್ಸ್ ಇದ್ದಾರೆ. ಸೊ ಅವ್ರು ಗೆಲ್ಲಿಸ್ತಾರೆ, ಅದ್ರದ್ದೇನು ಸಮಸ್ಯೆ ಇಲ್ಲ. ಆಮೇಲೆ ಎಷ್ಟು ಥಿಯೇಟ್ರಲ್ಲಿ ಓವರಾಲ್ ಆಗಿ ಸಿನಿಮಾ ರಿಲೀಸ್ ಆಗಿದೆ? ಸೊ ಎಷ್ಟು ಥಿಯೇಟ್ರಲ್ಲಿ ಹೇಗೆ ಬೇರೆ ಬೇರೆ ಕಡೆ ಹೆಂಗೆ ರೆಸ್ಪಾನ್ಸ್ ಸಿಗ್ತಾ ಇದೆ? ಇಲ್ಲಿ ಮಾತ್ರ ಬೆಳಗ್ಗೆ ಶೋ ಇತ್ತಾ, ಬೇರೆ ಕಡೆನೂ ಇತ್ತಾ, ಹೇಗೆ ಅಂತ? ಇಲ್ಲ, ಇದು ಬೆಂಗಳೂರಲ್ಲಿ ಬಂದು ಡಿ ಬಾಸ್ ಫ್ಯಾನ್ಸ್ಗೋಸ್ಕರ ಇಲ್ಲಿ ಮಾಡಿತ್ತು ಶೋ. ಆಮೇಲೆ ಬೆಳಗಿನ ಜಾವ ಈಗ ನವಂಬರ್ ತಿಂಗಳಲ್ಲಿ ಚಳಿ, ಸೊ ಅದು ಒಂದು ಕಾರಣ ಇರ್ಬೋದು. ಈಗ ಮಾರ್ನಿಂಗ್ ಶೋ ಚೆನ್ನಾಗಿದೆ, ಎಲ್ಲ ಕಡೆಯೂ ಚೆನ್ನಾಗಿದೆ. ಆಮೇಲೆ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಬೇರೆ ಏನಿದೆ 12 ಗಂಟೆ ಶೋ, ಅಲ್ಲಿನೂ ರೆಸ್ಪಾನ್ಸ್ ಚೆನ್ನಾಗಿದೆ. ಅದೇನೋ ಫೇಸ್ಬುಕ್ಕಲ್ಲೇನೋ ಥಿಯೇಟ್ರ್ ಮುಂದೆ ಹೌಸ್ಫುಲ್ ಅಂತ ಇದೆ, ಒಳಗಡೆ ಜನ ಇಲ್ಲ, ಖಾಲಿ ಖಾಲಿ ಅಂತೆಲ್ಲ ಕೇಳಿದೆ. ಆ ಥರದ್ದು ಯಾವುದೂ ನ್ಯೂಸೆನ್ಸ್ ಇಲ್ಲ. ಇಲ್ಲಿ ಇರೋ ಫ್ಯಾನ್ಸು ಗಟ್ಟಿಯಾಗಿದ್ದಾರೆ, ಡಿ ಬಾಸ್ ಸಿನಿಮಾ ಗೆಲ್ಲಿಸ್ತಾರೆ, ಆ ಭರವಸೆ ನನಗಿದೆ. ಈಗ ಇವತ್ತು ಪರ್ಟಿಕ್ಯುಲರ್ ಆಗಿ ರಿಲೀಸ್ ಮಾಡೋಕ್ಕೆ ಏನು ಕಾರಣ ಆಯಿತು? ಯಾಕಂತಂದರೆ ಬೇರೆ ದಿನ ರಿಲೀಸ್ ಮಾಡಬೇಕಿತ್ತು ಅನ್ನೋಂಥ ಕೆಲವು ಅಭಿಪ್ರಾಯಗಳು ಕೂಡ ಬಂತು ಬೆಳಗ್ಗೆ ಅಭಿಮಾನಿಗಳ ಜೊತೆ ಮಾತಾಡುವಾಗ. ಪರ್ಟಿಕ್ಯುಲರ್ ಆಗಿ ಇವತ್ತೇ ಪ್ಲಾನ್ ಆಗಿದ್ದೆ, ಯಾಕೆ, ಹೇಗೆ ಅನ್ನೋಂಥದ್ದು? ಅಂದರೆ ನಾನು ನವಂಬರ್ 8ಕ್ಕೆ ರಿಲೀಸ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೆ. ಡಿ ಬಾಸ್ ಅವ್ರ ಸ್ವಂತ ಸಿನಿಮಾ ನವಗ್ರಹಗಳು ಬರ್ತಾ ಇರೋದ್ರಿಂದ ಅವರು ದಿನಕರ್ ಅವರೆಲ್ಲ ರಿಕ್ವೆಸ್ಟ್ ಮಾಡಿದ್ರಿಂದ ಒಂದೇ ದಿನ 2 ಸಿನಿಮಾ ಬಂದರೆ ಫ್ಯಾನ್ಸ್ಗಳು ಫೋನ್ ಮಾಡಿದ್ರು ನನಗೆ. ಒಂದೇ ದಿನ ಬಂದರೆ 2 ಸಿನಿಮಾ ನೋಡೋದು ಹೆಂಗೆ ಸರ್, ಗೊಂದಲಾಗತ್ತೆ, ಅದು ನಮ್ಮ ಡಿ ಬಾಸ್ ಸಿನಿಮಾ, ಇದು ನಮ್ಮ ಡಿ ಬಾಸ್ ಸಿನಿಮಾ. ಸೊ ಅದನ್ನು ಗೆಲ್ಲಿಸ್ತೀವಿ, ಇದು ಮಾಡೋಣ, 2 ವಾರ ಲೇಟಾಗಿ ಬನ್ನಿ, ಒಟ್ಟೊಟ್ಟಿಗೆ ಬಂದರೆ ನಮಗೂ ಸ್ವಲ್ಪ ಇದು ಆಗುತ್ತೆ ಅಂದರು. ಸೊ ಅವರೊಂದು ಅಪೇಕ್ಷೆ ಮೇರೆಗೆ, ಅವ್ರ ಒತ್ತಾಯದ ಮೇರೆಗೆ ಮತ್ತು ಅವ್ರ ಪ್ರೀತಿಯಿಂದ ಹೇಳಿದ್ದಕ್ಕೆ ನಾನು 2 ವಾರ ಮುಂದೆ ಬಂದೆ. ಇವತ್ತು ಈ ಸಿನಿಮಾ ರಿಲೀಸ್ ಮಾಡುವಾಗಲೂ ಯಾರೂ ಇರಲಿಲ್ಲ, ಅನೌನ್ಸ್ಮೆಂಟ್ ಕಮ್ಮಿ ಇತ್ತು, ಯಾವುದೋ ಹೊಸದು ಒಂದು 2-3 ಸಿನಿಮಾ ಇತ್ತು. ಸೊ ನಾನು ಅದರಿಂದ ಪ್ಲಾನ್ ಮಾಡಿಕೊಂಡೆ. ಯಾಕಂದರೆ ನವಂಬರ್ 8ಕ್ಕೆ ರಿಲೀಸ್ ಮಾಡ್ಬೇಕಂತ ರೆಡಿ ಆದವು ನಾನು 2 ತಿಂಗಳ ಹಿಂದೆ. ಸೊ ಈ 3 ವಾರ ಬಂದಿದ್ದೀನಿ. ಮತ್ತೆ ಇವಾಗ ಮತ್ತೆ ಮುಂದೆ ಉಳಿದ್ರೆ ಅಭಿಮಾನಿಗಳಿಗೆ ನಿರಾಸೆ ಆಗುತ್ತೆ. ಇವ್ರು ಯಾರೋ ಡಿಸ್ಟ್ರಿಬ್ಯೂಟರ್ ಹೌದಾ ಅಲ್ಲಪ್ಪ, ಇವತ್ತು ರಿಲೀಸ್ ಮಾಡ್ತೀನಿ ಅಂತಾರೆ, ಮತ್ತೆ ಮುಂದೆ ಹೋದರು, ಮತ್ತೆ ರಿಲೀಸ್ ಮಾಡ್ತೀನಿ, ಮತ್ತೆ ಮುಂದೆ ಹೋದರು. ಸೊ ನಾನು ಅದನ್ನು ಸಹಿಸೋಕ್ಕಾಗಲ್ಲ. ಸೊ ನನ್ನ ಇನ್ವೆಸ್ಟ್ಮೆಂಟು, ನನಗಿರೋ ಒಂದು ಕಮಿಟ್ಮೆಂಟ್ಗೆ 22ಕ್ಕೆ ನವಂಬರು, ಈ ಸಿನಿಮಾ 12 ವರ್ಷದ ಹಿಂದನೂ ಕೂಡ ನವಂಬರ್ 1ಕ್ಕೆ ರಿಲೀಸ್ ಆಗಿತ್ತು. ನಾನು ಕೂಡ ಒಂದು ಕನ್ನಡ ಅಭಿಮಾನಿ ಆಗಿರೋದ್ರಿಂದ ನವಂಬರ್ ತಿಂಗಳಲ್ಲೇ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ನು. ಸೊ ಅವೆಲ್ಲ ಇಟ್ಕೊಂಡು ನಾನು ನವಂಬರ್ 22ಕ್ಕೆ ಬರೋದೇ ಪ್ಲ್ಯಾನ್ ಮಾಡಿದೆ. ನಾನು ಪ್ಲ್ಯಾನ್ ಮಾಡಿದ ಮೇಲೆ ಬೇರೆ ಬೇರೆ ಸಿನಿಮಾಗಳು ಅನೌನ್ಸ್ ಆಯಿತು. ಹೊಸಬ್ರು ಬಂದಾಗ ಏನಾಗುತ್ತೆ, ಅವರೊಂದು ಹುಮ್ಮಸ್ಸಲ್ಲಿ ಇರ್ತಾರೆ. ಥಿಯೇಟ್ರು ಈಗ ಇಲ್ಲ ಡೇಟ್ ಅಂದರೆ ನಿಮ್ದೇನು ಬಾಡಿಗೆ ಹೇಳ್ರಿ, ನಾವು ಕೊಟ್ಬಿಡ್ತೀವಿ ಅಂತಾರೆ. ಸೊ ಆ ಥರ ಇದ್ದಾಗ ಥಿಯೇಟ್ರ್ ಓನರ್ ಏನು ಮಾಡ್ತಾರೆ, ಸಿನಿಮಾ ಓಡುತ್ತೋ ಬಿಡುತ್ತೋ ಅವ್ರಿಗೆ ಅದ್ರದ್ದು ಪ್ರಶ್ನೆ ಬರೋಲ್ಲ, ಅವ್ರಿಗೆ ಬೇಕಾದ ಬಾಡಿಗೆಗಳು ಬಂದುಬಿಡುತ್ತೆ. ಸೊ ಆ ಥರ ಆದಾಗ ನನಗೆ ಈ ಥರ ಒಂದು ತೊಂದರೆ ಆಗಿದೆ. ಸೊ ಎಲ್ಲ ನಾನು ಡಿ ಬಾಸ್ ಅಭಿಮಾನಿಗಳಲ್ಲಿ ಬೇಡ್ಕೊಳ್ಳೋದು ಒಂದೇ, ನಾನು ಬರೋ ವಾರ ಮತ್ತು ಇನ್ನೂ ಹೆಚ್ಚಿನ ನನ್ನ ಮಾಗಡಿ ರೋಡಲ್ಲಾಗಲಿ, ಮೆಜೆಸ್ಟಿಕಲ್ಲಾಗಲಿ ಎಲ್ಲ ಕಡೆಯೂ ನಾನು ಸಿನಿಮಾ ರಿಲೀಸ್ ಮಾಡಿ ನಿಮ್ಮ ಆಸೆ ಪೂರೈಸ್ತೀನಿ. ಬಟ್ ಒಂದು ಡಿ ಬಾಸ್ ಫ್ಯಾನ್ಸಲ್ಲಿ ಕೇಳ್ಕೊಳ್ಳೋದಿರೋದ್ರೆ, ಎಲ್ಲಿ ನಾನು ರಿಲೀಸ್ ಮಾಡಿದ್ದೀನಿ, ಗೋವರ್ಧನ ಆಗಿರ್ಬೋದು, ಸಿದ್ಧಲಿಂಗೇಶ್ವರ ಆಗಿರ್ಬೋದು, ಬೇರೆ ಎಲ್ಲಿ ನಾನು ಮಾಡಿದ್ದೀನಿ,
ದಯವಿಟ್ಟು ಆ ಥಿಯೇಟ್ರಿಗೆ ಬಂದು ತಮ್ಮ ಬೆಂಬಲ ವ್ಯಕ್ತಪಡಿಸಿ ಸಪೋರ್ಟ್ ತೋರಿಸಿ ಡಿ ಬಾಸ್ ಪ್ರೀತಿನ ಉಳಿಸೋಣ ನಾವೆಲ್ಲರೂ ಸೇರಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ.